ಹಲೋ ಆತ್ಮೀಯರೇ, ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಅಂಚೆ ಇಲಾಖೆಯನ್ನು ಆರಂಭಿಸಿದವರು ಯಾರು? ಆಪ್ಷನ್ ಎ ಡಾಲ್ಹೌಸಿ, ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಡಿ ರಾಬರ್ಟ್ ಕ್ಲೈವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಹೌಸಿ. ಡಾಲ್ಹೌಸಿಯು 1854ರಲ್ಲಿ ಭಾರತದಲ್ಲಿ ಅಂಚೆ ಇಲಾಖೆಯನ್ನು ಆರಂಭಿಸಿದನು. ಎರಡನೆಯ ಪ್ರಶ್ನೆ, ಡೊಮಿಂಗೋ ಪಯಾಸ್ ಯಾರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದನು? ಆಪ್ಷನ್ ಎ 1ನೇ ದೇವರಾಯ, ಆಪ್ಷನ್ ಬಿ ತಿರುಮರಾಯ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಹರಿಹರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ. ಡೊಮಿಂಗೋ ಪಯಾಸ್ ಇವರು ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದರು. ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಕಂಡು ಬೆರಗಾದವರಲ್ಲಿ ಇವರು ಒಬ್ಬರಾಗಿದ್ದಾರೆ. ಮೂರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು? ಆಪ್ಷನ್ ಎ ಆನಿ ಬೆಸೆಂಟ್, ಆಪ್ಷನ್ ಬಿ ಯೋ ಹ್ಯೂಮ್, ಆಪ್ಷನ್ ಸಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ, ಆಪ್ಷನ್ ಡಿ ರಾಬರ್ಟ್ ಕ್ಲೈವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯೋ ಹ್ಯೂಮ್. ಯೋ ಹ್ಯೂಮ್ ಅವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು 1885ರಲ್ಲಿ ಸ್ಥಾಪನೆ ಮಾಡಿದರು. ನಾಲ್ಕನೆಯ ಪ್ರಶ್ನೆ, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಮೈಸೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನವು ಬೆಂಗಳೂರಿನಲ್ಲಿ ನಡೆಯಿತು. ಈ ಸಮ್ಮೇಳನದ ಅಧ್ಯಕ್ಷರು ಎಚ್.ವಿ. ನಂಜುಂಡಯ್ಯನವರು ಆಗಿದ್ದರು. ಇದು 1915ರಲ್ಲಿ ನಡೆಯಿತು. ಐದನೆಯ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ಎಸ್ ನಿಜಲಿಂಗಪ್ಪ, ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಸಿ ದೇ ಜವರೇಗೌಡ, ಆಪ್ಷನ್ ಡಿ ಕುವೆಂಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಂದರೆ ಅದು ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಎರಡನೆಯ ಕನ್ನಡಿಗರಾಗಿದ್ದಾರೆ. ಆರನೆಯ ಪ್ರಶ್ನೆ, ಹಂಪಿ ನಗರವು ಯಾವ ನದಿಯ ದಂಡೆಯ ಮೇಲೆ ಇದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ತುಂಗಭದ್ರಾ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ ನದಿ. ಹಂಪಿ ನಗರವು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇದೆ. ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಏಳನೆಯ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಆನಿ ಬೆಸೆಂಟ್, ಆಪ್ಷನ್ ಸಿ ಯೋ ಹ್ಯೂಮ್, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಸುಚೇತಾ ಕೃಪಲಾನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆನಿ ಬೆಸೆಂಟ್. ಆನಿ ಬೆಸೆಂಟ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊದಲ ಮಹಿಳೆಯಾಗಿದ್ದಾರೆ. ಇದೇ ಆನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಆರಂಭಿಸಿದರು. ಎಂಟನೆಯ ಪ್ರಶ್ನೆ, ಗುಪ್ತರ ಲಾಂಛನ ಯಾವುದು? ಆಪ್ಷನ್ ಎ ಗರುಡ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ವರಾಹ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗರುಡ. ಗುಪ್ತರ ಲಾಂಛನವು ಗರುಡವಾಗಿತ್ತು. ಒಂಬತ್ತನೆಯ ಪ್ರಶ್ನೆ, ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದವನು ಯಾರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಮೊಹಮ್ಮದ್ ಗೋರಿ, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಮೊಹಮ್ಮದ್ ಗಜನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಗಜನಿ. ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದವನು ಮೊಹಮ್ಮದ್ ಗಜನಿ. ಮೊಹಮ್ಮದ್ ಗಜನಿಗೆ ಇದ್ದ ಬಿರುದು ಎಂದರೆ ಖಲೀಫ್ ಆಲ್ ಖದೀರ್. 10ನೆಯ ಪ್ರಶ್ನೆ, ಮೊಘಲರ ಸ್ಥಾಪಕ ಯಾರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಜಹಾಂಗೀರ್. ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್.